ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಆ್ಯಂಡ್ ಇವತ್ತು ನಮ್ಮ ತೆಂಗಿನ ಮರದಲ್ಲಿ ಹೊಂಬಾಳೆ ಬಿಟ್ಟಿತ್ತು. ಸೊ ಅದಕ್ಕೆ ನನಗೆ ಪೂಜೆ ಮಾಡೋಕ್ಕೆ ಹೇಳಿದರು. ಆ್ಯಂಡ್ ನಾನು ಪೂಜೆ ಮಾಡೋಕ್ಕೆ ರೆಡಿಯಾಗಿ ಎಲ್ಲ ತೊಗೊಂಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ವಿಭೂತಿ ಎಲ್ಲ ಇಟ್ಟು ಸ್ಟಾರ್ಟ್ ಮಾಡಿದೆ. 3 ಕಡೆ ವಿಭೂತಿ ಇಟ್ಟೆ. ಆಮೇಲೆ ಅರಿಶಿನ ಇಡು ಅಂತ ಹೇಳಿದರು ನಮ್ಮ ಆಂಟಿ. ಆ್ಯಂಡ್ ಕೇಳಿ ಮಾಡ್ತಿದ್ದೆ, ನನಗೇನು ಮಾಡಬೇಕಂತ ಗೊತ್ತಿಲ್ಲಲ್ಲ. ಸೊ ಅದಕ್ಕೆ ಎಲ್ಲನೂ ಕೇಳಿ ಮಾಡ್ತಿದ್ದೆ. ಅರಿಶಿನ ಕುಂಕುಮ ಎಲ್ಲ ಮಧ್ಯದಲ್ಲಿ ಮೇಲೆ ಕೆಳಗಡೆ ಎಲ್ಲ ಇಟ್ಟಾಯಿತು. ಆಮೇಲೆ ಹಾಗೆ ಪೂಜೆ ಮಾಡ್ತಾ ಆಮೇಲೆ ಕಂಕಣ ಕಟ್ಟುವ ಸಮಯ ಬಂತು. ಅದನ್ನು ತಟ್ಟೆಯಿಂದ ತಗೊಂಡು ನಮ್ಮ ಶಿವಪ್ಪಗೆ ಕಂಕಣ ಕಟ್ಟಬೇಕಾಗಿತ್ತಲ್ಲ, ಕಂಕಣ ಕಟ್ಟಿ. ಆ್ಯಕ್ಚುಲಿ ನಮ್ಮ ಶಿವಪ್ಪನೇ ಫಸ್ಟ್ ನೋಡಿದ್ದು ಹೊಂಬಾಳೆ ಬಿಟ್ಟಿದ್ದು. ಅದಕ್ಕೆ ಇಬ್ಬರು ಸೇರಿ ಪೂಜೆ ಮಾಡ್ತಿದ್ವಿ. ಆ್ಯಂಡ್ ಅವ್ರಿಗೆ ಕೂಡ ಹೊಸ ಬಟ್ಟೆ ಕೊಡಿಸಿದ್ದಾಯಿತು. ಆಮೇಲೆ ಹಾಗೆ ಕಂಕಣ ಕಟ್ಟಿ ಶಿವಪ್ಪ ಕೂಡ ನನಗೆ ಕಂಕಣ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇಬ್ಬರು ಸೇರಿ ಕಂಕಣ ಕಟ್ಕೊಂಡು ಇಬ್ಬರು ಸೇರಿ ಪೂಜೆ ಮಾಡಿದ್ವಿ. ಆಮೇಲೆ ಊದಿನ ಕಡ್ಡಿ ಎಲ್ಲ ಹಚ್ಚಿ ಆಮೇಲೆ ಮರ ಕೂಡ ಕಟ್ಟಬೇಕಾಗಿತ್ತಲ್ಲ, ಅದಕ್ಕೆ ನಾನೇ ಹತ್ತಿ ಕಟ್ಟಿದೆ. ಅದು ಕೂಡ ನೀಟಾಗಿ ಸರಿಯಾಗಿ ಹಾಗೆ ಕಟ್ಟಿದ್ದಾಯಿತು. ಆಮೇಲೆ ಎಲ್ಲ ದಕ್ಷಿಣೆ ಇಟ್ಟು ಆಮೇಲೆ ಬಾಳೆಹಣ್ಣು ತೊಗೊಂಬಂದಿದ್ವಲ್ಲ, ಬಾಳೆಹಣ್ಣು ಕೂಡ ಮುರಿದು ಅದಕ್ಕೆ ಊದಿನ ಕಡ್ಡಿಗೆ ಇಡ್ತು ಬಾಳೆಹಣ್ಣೆಲ್ಲ. ಆಮೇಲೆ ಪೂಜೆ ಮಾಡಿ ನಾನು ಚೆನ್ನಾಗಿ ಕಾಯಿ ಬಿಡಲಿ ಅಂತ ಎಲ್ಲ ಹೇಳಿ, ಆಮೇಲೆ ಏನಾದರೂ ಆದರೆ ಇವಳೇ ನೋಡಿ ಪೂಜೆ ಮಾಡೋದಂತ ನನ್ನ ಮೇಲೆ ಬರಬಾರ್ದು ಅಂತ ನಮ್ಮ ಆಂಟಿ ಕೂಡ ಹಾಗೆ ತಮಾಷೆಗೆ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದಕ್ಷಿಣೆ ತಗೊಂಡು ಮನೆಗೆ ಬಂದಿದೆ ಆಯಿತು. ಆಮೇಲೆ ಹೊಂಬಾಳೆ ಈಗ ಪಟ್ಟಿದೆ ನಮ್ಮ ಮಠದಲ್ಲಿ, ಕಾಯೆಲ್ಲ ಚೆನ್ನಾಗಿ ಬಿಟ್ರಿ ಅಂತ ಹೇಳಿ. ಬಾಯ್, ಥ್ಯಾಂಕ್ ಯು.